ಸನ್ಮಾರ್ಗ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಸೈಫುಲ್ಲಾ ಕುತ್ತಾರ್. ವೀಕ್ಷಕರೇ, ಪವಿತ್ರ ರಂಜಾನ್ ಮಾಸದ ಉಪವಾಸದ ವ್ರತದಲ್ಲಿದ್ದೀವಿ. ಉಪವಾಸ ಎನ್ನುವುದು ಕೇವಲ ಧಾರ್ಮಿಕ ಆಚರಣೆ ಮಾತ್ರ ಅಲ್ಲ, ಇದು ನಮ್ಮ ಮನಸ್ಸು ಮತ್ತು ದೇಹವನ್ನು ಎರಡನ್ನೂ ಕೂಡ ಶುದ್ಧೀಕರಿಸುವಂತಹ ಒಂದು ಪ್ರಕ್ರಿಯೆ ಕೂಡ ಹೌದು. ಈ ಉಪವಾಸದ ಸಮಯದಲ್ಲಿ ನಾವು ಅನುಸರಿಸುವಂತಹ ನಮ್ಮ ಆರೋಗ್ಯ ಪದ್ಧತಿ ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಇದು ಕೂಡ ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮವನ್ನು ಕೂಡ ಬೀರುತ್ತೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದಿಷ್ಟು ತಾಪಮಾನದ ಏರಿಕೆ ಆಗಿರ್ಬೋದು, ನಮ್ಮ ಬದಲಾಗ್ತಾ ಇರತಕ್ಕಂಥ ಹವಾಗುಣ ಆಗಿರ್ಬೋದು, ಇದರೆಲ್ಲದರ ನಡುವೆ ನಮ್ಮ ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋದು ಅನ್ನುವಂಥದ್ದು ಒಂದು ರೀತಿಯ ಸವಾಲು ಅಂತ ಕೂಡ ಹೇಳ್ಬೋದು. ಈ ಸಂದರ್ಭದಲ್ಲಿ ಮಧುಮೇಹಿಗಳು, BP, ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂಥವರು ಕೂಡ ಬಹಳಷ್ಟು ಈ ಉಪವಾಸದ ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ. ಮತ್ತು ಸಹರಿ ಮತ್ತು ಇಫ್ತಾರ್ನ ಸಮಯದಲ್ಲಿ ಕೂಡ ಒಂದಿಷ್ಟು ಆಹಾರ ಪದ್ಧತಿ ಕೂಡ ತುಂಬ ಚೆನ್ನಾಗಿರಬೇಕಾಗತ್ತೆ. ಈ ಕೆಲವೊಂದಿಷ್ಟು ಗೊಂದಲಗಳ ನಡುವೆ ಒಂದಿಷ್ಟು ಉತ್ತರವು ಕೂಡ ನಮಗೆ ಖಂಡಿತವಾಗಿಯೂ ಕೂಡ ಬೇಕಾಗುತ್ತೆ. ಅದನ್ನೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತಿಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮಂಗಳೂರು, ರಿಮ್ ಡೇಟ್ಸ್ ಮಂಗಳೂರು, ಡಿಸೈನ್ ಪ್ಲಸ್ ಮಂಗಳೂರು. ನಮ್ಮ ಜೊತೆಗೆ ಇವತ್ತು ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಡಯಟಿಷಿಯನ್ ಆಗಿರುವಂತಹ ರಮ್ಲತಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಆತ್ಮೀಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಎಸ್, ದಿನವಿಡೀ ನಾವು ಖಾಲಿ ಹೊಟ್ಟೆಯಲ್ಲಿ ಕೂಡ ಇರ್ತೀವಿ. ಬಹುಶಃ ಹೊಟ್ಟೆಯಲ್ಲಿರುವಂಥ ಸಂದರ್ಭದಲ್ಲಿ ನಾವು ಇಫ್ತಾರ್ ಮಾಡುವಂತಹ ಸಂದರ್ಭದಲ್ಲಿ ತುಂಬ ಆಹಾರವನ್ನು ಪಡೆಯುತ್ತೀವಿ. ಆಹಾರ ಸೇವಿಸುವಂತಾಗ ನಾವು ಜೀರ್ಣಕ್ರಿಯೆ ಮೇಲೆ ಕೂಡ ಒಂದು ರೀತಿಯಲ್ಲಿ ಹೊರೆ ಕೂಡ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಇಂತಹ ಸಮಯದಲ್ಲಿ ನಿಮ್ಮ ಪ್ರಕಾರ ಆರೋಗ್ಯದ ದೃಷ್ಟಿಯಿಂದ ಯಾವ ರೀತಿಯ ಸಮತೋಲಿತ ಆಹಾರ ವೆರಿ ಇಂಪಾರ್ಟೆಂಟ್ ಇದೆ? ಅಂದರೆ ಒಂದು ಐಡಿಯಲ್ ಇಫ್ತಾರ್ ಪ್ಲೇಟ್ ಹೇಗಿರಬೇಕು? ಉಪವಾಸದ ಸಮಯದಲ್ಲಿ ಯೂಶ್ವಲಿ ಏನಾಗುತ್ತೆ ಅಂದರೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಏನಿರುತ್ತೆ ಅದು ರೆಡ್ಯೂಸ್ ಆಗಿರುತ್ತೆ, ಕಮ್ಮಿ ಆಗಿರುತ್ತೆ. ಅದು ಅಲ್ಲದೆ ನಾವು ಸ್ವಲ್ಪ ಮಟ್ಟಿಗೆ ಡಿಹೈಡ್ರೇಷನ್ ಕೂಡ ಆಗಿರುತ್ತೆ. ಅಂಥ ಸಮಯದಲ್ಲಿ ಹೆವಿ ಮೀಲ್ಸ್ ಇಫ್ತಾರ್ ಟೈಮಲ್ಲಿ ಹೆವಿ ಮೀಲ್ಸ್ ಆಗಿರ್ಬೋದು ಅಥವಾ ಈ ಫ್ರೈಡ್ ಫುಡ್ ಏನಿರುತ್ತೆ ಅದರಿಂದ ಸ್ಟಾರ್ಟ್ ಮಾಡೋದು ಅಷ್ಟು ಉತ್ತಮ ಅಲ್ಲ. ಸೊ ಹಾಗಾಗಿ ಬ್ರೇಕಿಂಗ್ ದ ಫಾಸ್ಟ್ ವಿತ್ 1 to 2 dates and a glass of water is acceptable. ಅದರ ನಂತರ ನಾವು ಬೇರೆ ಫಾಲೋಡ್ ಬೈ ಒಂದು 10 to 15 minutes ಬ್ರೇಕ್ ಹಾಕಿ, ಅಂದರೆ ಆ ಟೈಮನ್ನು ನಾವು ಪ್ರೇಯರಿಗೆ ಆ ರೀತಿ ಯುಟಿಲೈಸ್ ಮಾಡ್ಬೋದು. ಅದರ ನಂತರ ಮೇನ್ ಮೀಲ್ಗೆ ನಾವು ಹೋಗ್ಬೋದು. ಮೇನ್ ಮೀಲ್ ಅಂದರೆ ಇವಾಗ ಬ್ಯಾಲೆನ್ಸ್ಡ್ ಮೀಲ್ ಆಗಿರುತ್ತೆ, ನ್ಯೂಟ್ರಿಯನ್ ಡೆನ್ಸ್. ಅದರಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಅದು ವೀಟ್ ಮತ್ತು ರಾಗಿ ಅಂಥದ್ದು, ಅದ್ರ ಜೊತೆನೇ ಇಡಿಯಪ್ಪಂ ಆ ರೀತಿ ಎಲ್ಲ ಅದನ್ನೆಲ್ಲ ಸೇರಿಸಿ ನಾವು ತಿನ್ಬೋದು. ಬಟ್ ಅದರ ಜೊತೆ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್. ಪ್ರೋಟೀನ್ ಅಂದರೆ ಎಗ್ ಆಗಿರ್ಬೋದು, ಮಿಲ್ಕ್, ಫಿಶ್, ಚಿಕನ್, ಫಿಶ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಅದೆಲ್ಲವನ್ನು ನಾವು ಯಾವುದಾದ್ರೂ ಒಂದು ತಗೊಳ್ಬೋದು. ಯಾವುದಾದ್ರೂ ಮೈನ್ ಆಗಿ ನಾವು ಮೊದಲನೇದಾಗಿ ನೀರು ಮತ್ತು ಖರ್ಜೂರ, ಅದು ವೆರಿ ಇಂಪಾರ್ಟೆಂಟ್. ಅದು ಬೇಕೇ ಅದರಿಂದ ಏನಾಗುತ್ತೆ ಅಂದ್ರೆ, ಇಲ್ಲಾಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಒಮ್ಮೆಲೆ ಸಮೋಸ ತೆಗೆದು ಬಿಡ್ತಾರೆ. ಹೌದು, ಅದು ಮೊದಲು ನಾವು ಖರ್ಜೂರ ಮತ್ತು ನೀರಿಂದ ಸ್ಟಾರ್ಟ್ ಮಾಡುವಾಗ ನಮ್ಮ ಬಾಡಿಗೆ ಕ್ವಿಕ್ ಆಗಿ ಒಂದು ಗ್ಲೂಕೋಸ್ ರಿಸ್ಟೋರ್ ಆಗುತ್ತೆ. ಸೊ ಅದರ ನಂತರ ನಾವು ಮೇನ್ ಮೀಲಿಗೆ ಒಂದು 10 to 15 minutes ಟೈಮ್ ಹಾಕಿ ಅದರ ನಂತರ ನಾವು ತಿಂದರೆ ಅದರ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಹೇಳಿದಾಗೆ ಅದು ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ರೈಸ್ ಕೂಡ ಆಗಿರ್ಬೋದು, ಅದರ ಜೊತೆ ಸ್ವಲ್ಪ ಪ್ರಮಾಣದಲ್ಲಿ ವೆಜಿಟೇಬಲ್ಸ್ ಏನಿದೆ ಅದನ್ನೆಲ್ಲ ತೆಗೆದು ಅದರ ಜೊತೆ ಪ್ರೋಟೀನ್ ಸೋರ್ಸಸ್ ಅಂದರೆ ಎಗ್, ಫಿಶ್, ಚಿಕನ್, ಮಿಲ್ಕ್, ಕರ್ಡ್ ಆಗಿರ್ಬೋದು, ಅಥವಾ ದವಸ ಧಾನ್ಯಗಳು ಏನಿರುತ್ತೆ ಪಲ್ಸಸ್, ಅದನ್ನೆಲ್ಲ ಯೂಸ್ ಮಾಡ್ಬೋದು. ಇದರಿಂದಾಗಿ ನಮ್ಮ ಡೈಜೆಷನ್ ಕೂಡ ಈಸಿ ಆಗುತ್ತೆ, ಬ್ಲಡ್ ಗ್ಲೂಕೋಸ್ ಕೂಡ ಅಷ್ಟು ಜಾಸ್ತಿಯಾಗಿ ಸ್ಪೀಡಾಗಿ ಸ್ಪೈಕ್ ಆಗೋದಿಲ್ಲ ಬಾಡಿಯಲ್ಲಿ. ಗ್ರ್ಯಾಜುವಲಿ ಸ್ಟಡಿಲಿ ಸ್ಲೋ ಆಗಿ ಅದು ರಿಲೀಸ್ ಆಗುತ್ತಾ ಬರುತ್ತೆ ಅಂತ. ಓಕೆ, ನೀವು ಹೇಳಿದ ಹಾಗೇನೆ ಅಂದರೆ ಗೋಧಿ, ರಾಗಿ ಇದೆಲ್ಲ ಇಂದಿನ ಆಹಾರ ಪದ್ಧತಿಯಲ್ಲಿ ನಾವು ಯಥೇಚ್ಛವಾಗಿ ನಾವು ನೋಡ್ತಾ ಇದ್ದೆವು. ಆದರೆ ಇಂದಿನ ಕಾಲದ ಆಹಾರ ಪದ್ಧತಿಯನ್ನು ನಮಗೆ ನೋಡಲಿಕ್ಕೆ ಹೋದರೆ ಇದೇ ಕಬಾಬು, ಸಮೋಸ, ಎಣ್ಣೆಯಲ್ಲಿ ಕರಿದ ತಿಂಡಿ, ಈ ರೀತಿಯನ್ನೇ ನಾವು ನೋಡಲಿಕ್ಕೆ ಸಾಧ್ಯವಾಗುವಂಥದ್ದು. ಬಹುಶಃ ನಿಮ್ಮ ಪ್ರಕಾರ ಯಾವ ರೀತಿಯಲ್ಲಿ, ಎಷ್ಟು ಪ್ರಮಾಣದಲ್ಲಿ ಅದು ಬೇಕು ಅಂತ, ಯಾವ ರೀತಿಯಲ್ಲಿ ತೆಗೆದರೆ ಒಳ್ಳೆಯದು ಅಂತ ನಿಮ್ಮ ಅಭಿಪ್ರಾಯದಲ್ಲಿ ಏನು ಹೇಳ್ತೀರಾ? ಇವಾಗ ಫ್ರೈಡ್ ಫುಡ್ ಆಗಿರ್ಬೋದು, ನೀವು ಹೇಳಿದಾಗೆ ಕಬಾಬ್ ಅಂತದೆಲ್ಲ, ಆ ಫುಡ್ ತಿನ್ನುವಾಗ ಇದೊಂದು ಸೋಷಿಯಲ್ ಕನ್ಸ್ಟ್ರಕ್ಟ್. ಅದು ಇಸ್ಲಾಮಲ್ಲಿ ಕೂಡ ಅಥವಾ ಸೈಂಟಿಫಿಕ್ ಆಗಿ ಕೂಡ ಅದು ತಿನ್ಲೇಬೇಕು ಆ ರೀತಿ ಏನಿಲ್ಲ, ಅದು ಜನರೇ ಅವರೇ ಮಾಡಿದಂಥದ್ದು. ಸೊ ಹಾಗಾಗಿ
ತಿನ್ನೋದೇ ಬೇಡ ಅಂತ ಹೇಳಿದ್ರು ಯಾರು ಕೇಳಲಿಕ್ಕೆ ಹೋಗಲ್ಲ. ಹೌದು, ಅದನ್ನು ಒಮ್ಮೆಲೆ ಬಿಡುವುದು ಕೂಡ ಕಷ್ಟ. ಕಷ್ಟ ಆಗುತ್ತೆ. ಆದ್ರಿಂದ ಬಟ್ ತುಂಬ ಹೆವಿಯಾಗಿ ಡೀಪ್ ಫ್ರೈ ಮಾಡಿದಂಥ ಫುಡ್ ಆಗಿರ್ಬೋದು ಅಥವಾ ರಿಫೈನ್ಡ್ ಫ್ಲೋರ್ ಮೈದಾದಿಂದೆಲ್ಲ ಮಾಡಿದಂಥ ಫುಡ್ ಪ್ರಾಡಕ್ಟ್ಸ್ ಏನು ಮಾಡಿದ್ರು ಕೂಡ ಅದು ಜಾಸ್ತಿಯಾಗಿ ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಬ್ಲಡ್ ಶುಗರ್ ಆಗಿರ್ಬೋದು ಅಥವಾ ಟ್ರೈಗ್ಲಿಸರೈಡ್ಸ್ ಆಗಿರ್ಬೋದು ಅದು ಒಮ್ಮೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತ ಹೇಳಲ್ಲ, ಬಟ್ ಪೋರ್ಷನ್ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಪೋರ್ಷನ್ ಕಂಟ್ರೋಲಲ್ಲಿ ನೀವು ಅದನ್ನು ತಿನ್ನುವಾಗ ಒಂದು ಸ್ಟಿಕ್ಕಿಂಗ್ ಟು 1 to 2 ಸ್ಮಾಲ್ ಸಮೋಸಾಸ್ ಆರ್ ಕಟ್ಲೆಟ್ ಹಾಗೆ ನಾವು ತಿನ್ಬಹುದು. ಜಾಸ್ತಿ ತಿನ್ನೋದಕ್ಕಿಂತ ಆ ರೀತಿ ನಾವು ತಿನ್ಬಹುದು. ಆದರೆ ಈ ಡಯಾಬಿಟೀಸ್ ಇರುವಂಥವ್ರು, BP ಇರುವಂಥವ್ರು ಅದನ್ನು ಮಸ್ಟ್ ಅವಾಯ್ಡ್ ಮಾಡಲೇಬೇಕಾಗುತ್ತಲ್ವಾ? ಡಯಾಬಿಟೀಸ್ ಮತ್ತು ಯಾವುದೇ ಕ್ಲಿನಿಕಲ್ ಕಂಡೀಷನ್ ಇರುವಂಥವರು ಅಥವಾ ಈ ಕಾರ್ಡಿಯಾಕ್ ಡಿಸೀಸಸ್ ಅಂತ ಸಿಚುವೇಶನಲ್ಲಿ ಅವರು ಕಂಪ್ಲೀಟಾಗಿ ಅದನ್ನು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಅದರಿಂದ ಅವರ ಬ್ಲಡ್ ಶುಗರ್ ಲೆವೆಲ್ ಕೂಡ ಫ್ಲಕ್ಚುಯೇಟ್ ಆಗ್ಬೋದು ಮತ್ತು ಕೊಲೆಸ್ಟ್ರಾಲ್ ಲೆವೆಲಲ್ಲೂ ಕೂಡ ಫ್ಲಕ್ಚುಯೇಷನ್ ಕಾಣಲಿಕ್ಕೆ ಸಿಗುತ್ತೆ. ಅವರಿಗೆ ಯಾವ ಆಹಾರ ಬೆಸ್ಟ್ ಅಂತ ಹೇಳ್ತೀರಾ? ಅವರಿಗೆ ಹೇಳೋದಾದ್ರೆ ಯಾವುದೇ ಆಹಾರ ತಿನ್ನೋದಾದ್ರೂ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂಥ ಫುಡ್ ಅದನ್ನು ತಿನ್ಬೇಕು. ಇವಾಗ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ಅಂದರೆ ಯಾವುದಾದ್ರೂ ಒಂದು ಫುಡ್ ನಾವು ತಿನ್ನುವಾಗ ಆ ಫುಡ್ ನಮ್ಮ ಬಾಡಿಯಲ್ಲಿ ಎಷ್ಟು ಸ್ಪೀಡಾಗಿ ಗ್ಲೂಕೋಸನ್ನು ರಿಲೀಸ್ ಮಾಡುತ್ತೆ ಅಂತ ಇದರಲ್ಲಿ ತಿಳಿಸುತ್ತೆ. ಸೊ ಹಾಗಾಗಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ಅಂದರೆ ನಮ್ಮ ಹೋಲ್ ಗ್ರೈನ್ಸ್ ಏನಿರುತ್ತೆ, ಸಿರಿಧಾನ್ಯಗಳು, ಪಲ್ಸಸ್, ಅದೆಲ್ಲ ಲೋ ಗ್ಲೈಸೆಮಿಕ್ ಇಂಡೆಕ್ಸಲ್ಲಿ ಬರುತ್ತೆ. ಹಾಗೆಯೇ ಫ್ರೂಟ್ಸ್ ಬಗ್ಗೆ ಹೇಳೋದಾದ್ರೂ ಕೂಡ ಈ ಆ್ಯಪಲ್ಸ್, ಪೇರ್ ಮತ್ತು ಬೆರೀಸ್ ಎಲ್ಲ ಇರುತ್ತೆ, ಪೊಮೊಗ್ರಾನೇಟ್, ಅದು ಪೇರಲೆ ಹಣ್ಣು, ಅದೆಲ್ಲ ಲೋ ಗ್ಲೈಸೆಮಿಕ್ ಅಂಡರಲ್ಲಿ ಬರೋದ್ರಿಂದ ಅದನ್ನು ಜಾಸ್ತಿಯಾಗಿ ತಿನ್ಬೋದು, ಆಹಾರವನ್ನು ಸೇವಿಸಬಹುದು, ಅದನ್ನು ತಿನ್ಬೋದು ಅವರಿಗೆ. ಇನ್ನು ಇಫ್ತಾರ್ ಸಮಯದಲ್ಲಿ ಹೆಚ್ಚಾಗಿ ಈ ಜ್ಯೂಸನ್ನು ಕುಡಿಯೋದು ಒಂದು ರೀತಿಯಲ್ಲಿ ರೂಢಿ. ಇವಾಗ ನಾವು ನೋಡಲಿಕ್ಕೆ ಹೋದರೆ ಸಾಧಾರಣವಾಗಿ ಅಂಗಡಿಯಲ್ಲಿ ಸಿಗುವಂಥ ಸಕ್ಕರೆ ಮಿಶ್ರಿತ ಕೆಲವೊಂದಿಷ್ಟು ಜ್ಯೂಸನ್ನು ತಂದು ಮನೆಯಲ್ಲಿ ಮಾಡಿ ಕುಡಿಯುವಂಥದ್ದು ಕೂಡ ಇರುತ್ತೆ. ಸೊ ಇದಕ್ಕಿಂತ ಬೆಟರ್ ಯಾವ ರೀತಿಯ ಹಣ್ಣಿನ ಜ್ಯೂಸು ಒಳ್ಳೆಯದು? ಮತ್ತು ಈ ಹಣ್ಣಿನ ಜ್ಯೂಸ್ ಕುಡಿಯುವುದಕ್ಕಿಂತ ಹೆಚ್ಚಾಗಿ ಹಣ್ಣು ಹಂಪಲುಗಳನ್ನೇ ನೇರವಾಗಿ ಸೇವಿಸುವುದರಿಂದ ಕೂಡ ಒಳ್ಳೆಯದಾ, ಯಾವ ರೀತಿ ಅಂತ? ಇವಾಗ ಫ್ರೆಶ್ ಫ್ರೂಟ್ ಜ್ಯೂಸಿನ ಬಗ್ಗೆ ಹೇಳೋದಾದರೆ ಅದರಲ್ಲಿ ಶಕ್ತಿ ಬೇಗ ಸಿಗುತ್ತೆ, ಎನರ್ಜಿ ಸಿಗುತ್ತೆ, ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ. ಬಟ್ ಅದು ಅಷ್ಟೊಂದು ಒಳ್ಳೆಯದಲ್ಲ. ಅದಕ್ಕಿಂತ ಹೋಲ್ ಫ್ರೂಟ್ ಏನಿರುತ್ತೆ ಅದನ್ನೇ ನಾವು ಹಾಗೆ ನೇರವಾಗಿ ತಿನ್ನೋದು ಉತ್ತಮ. ಯಾಕಂದರೆ ಅದರಲ್ಲಿರುವಂಥ ಫೈಬರ್ ಸ್ಲೋ ಆಗಿ ಗ್ಲೂಕೋಸನ್ನು ರಿಲೀಸ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ. ನಾವು ಫ್ರೂಟನ್ನು ಅದನ್ನು ಬ್ಲೆಂಡ್ ಮಾಡಿದಾಗ, ಅದನ್ನು ಜ್ಯೂಸ್ ಮಾಡಿದಾಗ ಅದರಲ್ಲಿರುವಂಥ ಫೈಬರ್ ಎಲ್ಲ ಡೆಸ್ಟ್ರಾಯ್ ಆಗಿ ಹೋಗುತ್ತೆ. ಸೊ ಅದರಲ್ಲಿ ನ್ಯಾಚುರಲ್ ಆಗಿರುವಂಥ ಶುಗರ್ ಏನಿರುತ್ತೆ ಅದು ನಮ್ಮ ಬಾಡಿಯಲ್ಲಿ ಸ್ಪೀಡಾಗಿ ರಿಲೀಸ್ ಆಗೋದ್ರಿಂದ ಒಮ್ಮೆಲೆ ಶುಗರ್ ಸ್ಪೈಕ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹೋಲ್ ಫ್ರೂಟ್ ತಿನ್ನೋದು ಉತ್ತಮ ಅಂತ ಹೇಳ್ಬೋದು. ಆದರೂ ಕೂಡ ಒಂದು ವೇಳೆ ಇವಾಗ ಕುಡಿಯೋದಾದರೂ ಕೂಡ ಫ್ರೆಶ್ ಫ್ರೂಟ್ ಏನಿರುತ್ತೆ, ಫ್ರೆಶ್ ಫ್ರೂಟ್ ಜ್ಯೂಸನ್ನು ಕುಡಿಬೋದು, ಯಾವುದೇ ಸಕ್ಕರೆ ಹಾಕದೆ ಅದರನ್ನೇ ಹಣ್ಣಿನ ರಸ ತೆಗೆದು ಆ ರೀತಿ ಕುಡಿಬೋದು. ಇಲ್ಲಾಂದರೆ ನೀರು, ಮಜ್ಜಿಗೆ ನೀರು ಅಂಥದ್ದು ಮಿತವಾಗಿ ಕುಡಿಯೋದು ತುಂಬ ಉತ್ತಮ. ಓಕೆ, ಇವಾಗ ಹೀಟ್ನ ಸಮಯ, ಈ ಸಂದರ್ಭದಲ್ಲಿ ಹೆಚ್ಚಾಗಿ ಯಾವ ರೀತಿಯ ಹಣ್ಣಿನ ಜ್ಯೂಸ್ ಒಳ್ಳೆಯದು ಅಂತ ಹೇಳ್ತೀರಿ? ಹಣ್ಣಿನ ಜ್ಯೂಸ್ ಅಂದರೆ ಯಾವುದೇ ರೀತಿಯ ಹಣ್ಣಾದರೂ ಕೂಡ ಅದರ ಜ್ಯೂಸ್ ಕುಡಿಯೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಆ್ಯಡೆಡ್ ಶುಗರ್ ನಾವು ಏನು ಹಾಕದೆ ಅದರ ಹಣ್ಣಿನ ರಸವನ್ನು ಕುಡಿಯೋದು, ಹಾಗೆ ಕುಡಿಯೋದ್ರಿಂದ ಪ್ರಾಬ್ಲಮ್ ಇಲ್ಲ. ಬಟ್ ಅದು ಕೂಡ ಲಿಮಿಟೆಡ್ ಅಲ್ಲಿ ಇರಬೇಕು. ನಾವು ಒಂದು ಗ್ಲಾಸ್ ಅಷ್ಟು ಮಾತ್ರ ಕುಡಿಬೋದು. ಇವಾಗ ಉಪವಾಸದ ಸಮಯದಲ್ಲಿ ತುಂಬ ಡಿಹೈಡ್ರೇಷನ್ ಆಗಿರೋದ್ರಿಂದ ನಾವು ನೀರು ಯಾವ ರೀತಿ ಕುಡಿಬೇಕು ಅಂದರೆ ಇಫ್ತಾರಿಂದ ಹಿಡಿದು ಸಹರಿ ಟೈಮ್ವರೆಗೆ ಆ ಟೈಮಲ್ಲಿ ಒಂದು 2 ಲೀಟರ್ಸ್ ಆಫ್ ವಾಟರ್ ಅದು ಹೇಗೆ ಕುಡಿಬೋದು. ಇಲ್ಲಾಂದರೆ ಒಂದು ನಾರ್ಮಲ್ ಹೆಲ್ದಿ ಇಂಡಿವಿಜುವಲ್ಗೆ 30 to 35 ml ಪರ್ kg ಬಾಡಿ ವೆಯ್ಟ್, ಅಂದರೆ ಒಂದು 50 kg, ಫಾರ್ ಎಕ್ಸಾಂಪಲ್ 50 kg ವೆಯ್ಟ್ ಇರುವಂಥವರು ಒಂದು 35 ml ಆಗಿ 35 into 50 kg ಆಫ್ ಬಾಡಿ ವೆಯ್ಟ್ ಆ ರೀತಿ ಕುಡಿಬೋದು. ಒಂದು 1000 ಅಪ್ರಾಕ್ಸಿಮೇಟ್ಲಿ 1700 1800 ಆ ರೀತಿ ಬರುತ್ತೆ. ಇಲ್ಲ ಬೇರೆ ಡಿಸೀಸ್ ಕಂಡೀಷನ್ ಇರುವವರಿಗೆ ಸಮ್ಟೈಮ್ಸ್ ರೀನಲ್ ಡಿಸೀಸ್ ಆಗಿರ್ಬೋದು ಅಥವಾ ಲಿವರ್ ಡಿಸೀಸ್ ಆಗಿರ್ಬೋದು, ಎಡಿಮ್ಯಾಟಿಕ್ ಪೇಷಂಟ್ ಆಗಿರ್ಬೋದು, ಅಂಥ ಸಮಯದಲ್ಲಿ ಅವರಿಗೆ ಫ್ಲೂಯಿಡ್ ರೆಸ್ಟ್ರಿಕ್ಷನ್ ಇರೋದರಿಂದ ಅವರು ಅವರ ಡಾಕ್ಟರ್ ಮತ್ತು ಡಯಟಿಷಿಯನ್ಸ್ ಜೊತೆ ಅದರ ಬಗ್ಗೆ ಡಿಸ್ಕಸ್ ಮಾಡಿ ಆ ರೀತಿ ಅವರು ಹೇಳಿದ ಹಾಗೆ ಫಾಲೋ ಮಾಡಬಹುದಂತ. ಓಕೆ ವೀಕ್ಷಕರೇ, ಇದು ಈ ಹೊತ್ತಿನ ರಂಜಾನ್ ಕ್ವಶನ್ ಟೈಮ್ ಕಾರ್ಯಕ್ರಮ.
ಸೊ ಇದರಲ್ಲಿ ಒಂದಿಷ್ಟು ನಮ್ಮ ಗೊಂದಲಗಳಿಗೆ ಒಂದು ರೀತಿಯ ಉತ್ತರವನ್ನು ಕೂಡ ಕಂಡುಕೊಂಡೆವು. ನಮ್ಮ ಈ ಒಂದು ಉಪವಾಸದ ಸಂದರ್ಭದಲ್ಲಿ ನಮ್ಮ ಆಹಾರ ಪದ್ಧತಿಗಳು ಯಾವ ರೀತಿ ಇರಬೇಕು, ನಮ್ಮ ಜೀವನ ಶೈಲಿ ಕೂಡ ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಇರಬೇಕು, ನಮ್ಮ ಆಹಾರದ ಪಥ್ಯದಲ್ಲಿ ಯಾವ ರೀತಿಯ ಪಥ್ಯ ಇರಬೇಕು ಅನ್ನೋದನ್ನು ಬಹಳ ವಿಸ್ತೃತವಾಗಿ ತುಂಬ ಚೆನ್ನಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತಿಳಿಸಿದವರು ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಡಯಟಿಷಿಯನ್ ಆಗಿರುವಂತಹ ರಮ್ಲತ್ ಮೇಡಮ್ ರವರು. ಸೊ ಅವರಿಗೆ ಬಹಳ ಆತ್ಮೀಯವಾಗಿಯೂ ಕೂಡ ನಾನು ಇದೀಗ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಮ್ಮ ಜೊತೆಗೆ ಅನೇಕ ಮಾಹಿತಿಗಳನ್ನು ತಿಳಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ಈ ಹೊತ್ತಿನ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ರಂಜಾನ್ ಕ್ವಶನ್ ಟೈಮ್. ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಚಾನೆಲ್. ನಾನು ನಿಮ್ಮ ಸೈಫುಲ್ಲಾ ಕುತ್ತಾರ್. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Then there's our publicity.